ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ನಿನ್ನೆ ರಾಜವಂಶಸ್ಥರಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಸಾಂಪ್ರದಾಯಿಕವಾಗಿ ಆಹ್ವಾನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಮಾವುತ ಹಾಗೂ ಕಾವಾಡಿಗಳ ಕುಟುಂಬಕ್ಕೆ ಉಪಹಾರ ಕೂಟ ಆಯೋಜನೆ ಮಾಡಲಾಗಿತ್ತು. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಕೇವಲ 7 ದಿನಗಳಷ್ಟೇ ಬಾಕಿ ಉಳಿದಿದ್ದು ಸಾಂಸ್ಕೃತಿಕ ನಗರಿ ಮೈಸೂರು ಮಧುವಣಗಿತ್ತಿಯಂತೆ ಸಿದ್ದವಾಗ್ತಾ ಇದೆ. ರಾಜವಂಶಸ್ಥರಿಗೆ ಜಿಲ್ಲಾಡಳಿತ ಅಧಿಕೃತವಾಗಿ ಆಹ್ವಾನವನ್ನು ನೀಡಿತ್ತು. ಮೈಸೂರಿನ ಅರಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಭೇಟಿ ನೀಡಿದ್ರು. ರಾಜವಂಶಸ್ಥರಾದ ಪ್ರಮಾದದೇವಿ ಒಡೆಯರ್ಗೆ ಸಾಂಪ್ರದಾಯಿಕವಾಗಿ ದಸರಾ ಆಹ್ವಾನ ಪತ್ರಿಕೆ ನೀಡಿ ಸನ್ಮಾನಿಸಿದ್ರು. 2025ರ ದಸರಾಗೆ ಅಧಿಕೃತವಾಗಿ ಆಹ್ವಾನ ನೀಡಿ ಗೌರವ ಧನ ನೀಡಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಎಸ್ಪಿ ವಿಷ್ಣುವರ್ಧನ್ ಸೇರಿದಂತೆ ಅನೇಕ ಅಧಿಕಾರಿಗಳು ಉಸ್ತುವಾರಿ ಸಚಿವರಿಗೆ ಸಾಥ್ ನೀಡಿದ್ರು. ಮಹಾರಾಣಿಯವರನ್ನ ಸ್ವಾಗತ ಕೇಳಿದ್ದೀವಿ, ಬರಬೇಕು ಅಂತ ಸಹಕಾರ ಕೊಡಬೇಕು ಅಂತೇಳಿ ಎಂದ್ರಂತೆ ಎಲ್ಲಾ ರೀತಿಯಲ್ಲಿ ಅವರು ನಗುಮುಖದಿಂದಲೇ ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನ ಸರಿಯಾದ ರೀತಿನಾಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರನ್ನು ಕಿರಿಕಿರಿ ಮಾಡಿಲ್ಲ. ಯಾವತ್ತೂ ಅದೇ ಉತ್ಸಾಹ, ಅದೇ ಸಂತೋಷದಿಂದ ನಾಡಹಬ್ಬ ದಸರಾ ಎಲ್ಲ ಜನರನ್ನ ಒಗ್ಗೂಡಬೇಕಿರಬೇಕು, ಅವರೆಲ್ಲ ಸೌಹಾರ್ದತೆಯಿಂದ ಇರಬೇಕು, ಜನತೆಗೆ ಒಳ್ಳೇದಾಗಬೇಕು ಅನ್ನುವ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಇನ್ನು ದಸರಾ ರಾಯಭಾರಿಗಳಾದ ದಸರಾ ಗಜಪಡೆಗಳ ಮಾವುತರು ಮತ್ತು ಕಾವಾಡಿಗಳ ಕುಟುಂಬಕ್ಕೆ ಜಿಲ್ಲಾಡಳಿತದ ವತಿಯಿಂದ ಉಪಹಾರ ಕೂಟ ಆಯೋಜನೆ ಮಾಡಲಾಗಿತ್ತು. ಅರಮನೆ ಆವರಣದಲ್ಲಿ ಆಯೋಜಿಸಿದ ಉಪಹಾರ ಕೂಟದಲ್ಲಿ ಎಲ್ಲ ಮಾವುತರು ಹಾಗೂ ಕಾವಾಡಿಗಳು ಕುಟುಂಬಸ್ಥರ ಜೊತೆ ಕುಳಿತು ಉಪಹಾರ ಸೇವಿಸಿದ್ರು. ಅರಮನೆಯ ಉಪನಿರ್ದೇಶಕ ಕಚೇರಿಯಲ್ಲಿ ದಸರಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಬಿಡುಗಡೆಗೊಳಿಸಿದ್ರು. ಇದೇ ವೇಳೆ ಮಾತನಾಡಿದ ಮಹದೇವಪ್ಪ, ಈ ಬಾರಿ ದಸರಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಭಿವೃದ್ಧಿ ಹಾಗೂ ಸರ್ಕಾರದ ಅಭಿವೃದ್ಧಿಯೇ ಈ ಬಾರಿಯ ದಸರಾದ ವಿಶೇಷತೆ ಅಂತ ದಸರಾದ ಕಾರ್ಯಕ್ರಮದ ಕುರಿತು ಮಾಹಿತಿ ಕೊಟ್ಟರು. ಟೋಟಲ್ ಆಗಿ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ, ಕೊಡ್ತಾರೆ. ಇದು ನಾಡಿನ ಜನತೆಗೆ ಸೇರಿದಂತಹ ಉತ್ಸವ, ಇದು ಜನರ ಉತ್ಸವ. ಹೀಗಾಗಿ ಯಾರ್ದು ತಕರಾರಿಲ್ಲ. ಆ ಥರದ್ದೇನು ನಾನು 5-6ನೇ ದಸರಾ ಇರಬೇಕು ಯಾವತ್ತ ಹತ್ರ ನೋಡಿ. ಒಟ್ಟಾರೆ ದಿನಗಳದಂತೆ ಸಾಂಸ್ಕೃತಿಕ ನಗರಿ ಮೈಸೂರು ದಸರಾಗೆ ಸಾಕಷ್ಟು ರಂಗು ಪಡೆದುಕೊಳ್ತಾ ಇದೆ. ವಿನೋದ್ ಪಡುವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ನಿನ್ನೆ ರಾಜವಂಶಸ್ಥರಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಸಾಂಪ್ರದಾಯಿಕವಾಗಿ ಆಹ್ವಾನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಮಾವುತ ಹಾಗೂ ಕಾವಾಡಿಗಳ ಕುಟುಂಬಕ್ಕೆ ಉಪಹಾರ ಕೂಟ ಆಯೋಜನೆ ಮಾಡಲಾಗಿತ್ತು. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಕೇವಲ 7 ದಿನಗಳಷ್ಟೇ ಬಾಕಿ ಉಳಿದಿದ್ದು ಸಾಂಸ್ಕೃತಿಕ ನಗರಿ ಮೈಸೂರು ಮಧುವಣಗಿತ್ತಿಯಂತೆ ಸಿದ್ದವಾಗ್ತಾ ಇದೆ. ರಾಜವಂಶಸ್ಥರಿಗೆ ಜಿಲ್ಲಾಡಳಿತ ಅಧಿಕೃತವಾಗಿ ಆಹ್ವಾನವನ್ನು ನೀಡಿತ್ತು. ಮೈಸೂರಿನ ಅರಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಭೇಟಿ ನೀಡಿದ್ರು. ರಾಜವಂಶಸ್ಥರಾದ ಪ್ರಮಾದದೇವಿ ಒಡೆಯರ್ಗೆ ಸಾಂಪ್ರದಾಯಿಕವಾಗಿ ದಸರಾ ಆಹ್ವಾನ ಪತ್ರಿಕೆ ನೀಡಿ ಸನ್ಮಾನಿಸಿದ್ರು. 2025ರ ದಸರಾಗೆ ಅಧಿಕೃತವಾಗಿ ಆಹ್ವಾನ ನೀಡಿ ಗೌರವ ಧನ ನೀಡಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಎಸ್ಪಿ ವಿಷ್ಣುವರ್ಧನ್ ಸೇರಿದಂತೆ ಅನೇಕ ಅಧಿಕಾರಿಗಳು ಉಸ್ತುವಾರಿ ಸಚಿವರಿಗೆ ಸಾಥ್ ನೀಡಿದ್ರು. ಮಹಾರಾಣಿಯವರನ್ನ ಸ್ವಾಗತ ಕೇಳಿದ್ದೀವಿ, ಬರಬೇಕು ಅಂತ ಸಹಕಾರ ಕೊಡಬೇಕು ಅಂತೇಳಿ ಎಂದ್ರಂತೆ ಎಲ್ಲಾ ರೀತಿಯಲ್ಲಿ ಅವರು ನಗುಮುಖದಿಂದಲೇ ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನ ಸರಿಯಾದ ರೀತಿನಾಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರನ್ನು ಕಿರಿಕಿರಿ ಮಾಡಿಲ್ಲ. ಯಾವತ್ತೂ ಅದೇ ಉತ್ಸಾಹ, ಅದೇ ಸಂತೋಷದಿಂದ ನಾಡಹಬ್ಬ ದಸರಾ ಎಲ್ಲ ಜನರನ್ನ ಒಗ್ಗೂಡಬೇಕಿರಬೇಕು,
ಅವರೆಲ್ಲ ಸೌಹಾರ್ದತೆಯಿಂದ ಇರಬೇಕು, ಜನತೆಗೆ ಒಳ್ಳೇದಾಗಬೇಕು ಅನ್ನೋ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಇನ್ನು ದಸರಾ ರಾಯಭಾರಿಗಳಾದ ದಸರಾ ಗಜಪಡೆಗಳ ಮಾವುತರು ಮತ್ತು ಕಾವಾಡಿಗಳ ಕುಟುಂಬಕ್ಕೆ ಜಿಲ್ಲಾಡಳಿತದ ವತಿಯಿಂದ ಉಪಹಾರ ಕೂಟ ಆಯೋಜನೆ ಮಾಡಲಾಗಿತ್ತು. ಅರಮನೆ ಆವರಣದಲ್ಲಿ ಆಯೋಜಿಸಿದ ಉಪಹಾರ ಕೂಟದಲ್ಲಿ ಎಲ್ಲ ಮಾವುತರು ಹಾಗೂ ಕಾವಾಡಿಗಳು ಕುಟುಂಬಸ್ಥರ ಜೊತೆ ಕುಳಿತು ಉಪಹಾರ ಸೇವಿಸಿದ್ರು. ಅರಮನೆಯ ಉಪನಿರ್ದೇಶಕ ಕಚೇರಿಯಲ್ಲಿ ದಸರಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಬಿಡುಗಡೆಗೊಳಿಸಿದ್ರು. ಇದೇ ವೇಳೆ ಮಾತನಾಡಿದ ಮಹದೇವಪ್ಪ, ಈ ಬಾರಿ ದಸರಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಭಿವೃದ್ಧಿ ಹಾಗೂ ಸರ್ಕಾರದ ಅಭಿವೃದ್ಧಿಯೇ ಈ ಬಾರಿಯ ದಸರಾದ ವಿಶೇಷತೆ ಅಂತ ದಸರಾದ ಕಾರ್ಯಕ್ರಮದ ಕುರಿತು ಮಾಹಿತಿ ಕೊಟ್ಟರು. ಟೋಟಲ್ ಆಗಿ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ, ಕೊಡ್ತಾರೆ. ಇದು ನಾಡಿನ ಜನತೆಗೆ ಸೇರಿದಂತ ಉತ್ಸವ, ಇದು ಜನರ ಉತ್ಸವ. ಹೀಗಾಗಿ ಯಾರ್ದು ತಕರಾರಿಲ್ಲ. ಆ ಥರದ್ದೇನು ನಾನು 5-6ನೇ ದಸರಾ ಇರಬೇಕು ಯಾವತ್ತ ಹತ್ರ ನೋಡಿಲ್ಲ. ಒಟ್ಟಾರೆ ದಿನಗಳೆದಂತೆ ಸಾಂಸ್ಕೃತಿಕ ನಗರಿ ಮೈಸೂರು ದಸರಾಗೆ ಸಾಕಷ್ಟು ರಂಗು ಪಡೆದುಕೊಳ್ತಾ ಇದೆ. ವಿನೋದ್ ಪಡವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ನಿನ್ನೆ ರಾಜವಂಶಸ್ಥರಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಾಂಪ್ರದಾಯಿಕವಾಗಿ ಆಹ್ವಾನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಮಾವುತ ಹಾಗೂ ಕಾವಾಡಿಗಳ ಕುಟುಂಬಕ್ಕೆ ಉಪಹಾರ ಕೂಟ ಆಯೋಜನೆ ಮಾಡಲಾಗಿತ್ತು. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಕೇವಲ 7 ದಿನಗಳಷ್ಟೇ ಬಾಕಿ ಉಳಿದಿದ್ದು ಸಾಂಸ್ಕೃತಿಕ ನಗರಿ ಮೈಸೂರು ಮಧುವಣಗಿತ್ತಿಯಂತೆ ಸಿದ್ದವಾಗ್ತಾ ಇದೆ. ರಾಜವಂಶಸ್ಥರಿಗೆ ಜಿಲ್ಲಾಡಳಿತ ಅಧಿಕೃತವಾಗಿ ಆಹ್ವಾನವನ್ನು ನೀಡಿತ್ತು. ಮೈಸೂರಿನ ಅರಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಭೇಟಿ ನೀಡಿದ್ರು. ರಾಜವಂಶಸ್ಥರಾದ ಪ್ರಮಾದದೇವಿ ಒಡೆಯರ್ಗೆ ಸಾಂಪ್ರದಾಯಿಕವಾಗಿ ದಸರಾ ಆಹ್ವಾನ ಪತ್ರಿಕೆ ನೀಡಿ ಸನ್ಮಾನಿಸಿದ್ರು. 2025ರ ದಸರಾಗೆ ಅಧಿಕೃತವಾಗಿ ಆಹ್ವಾನ ನೀಡಿ ಗೌರವ ಧನ ನೀಡಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಎಸ್ಪಿ ವಿಷ್ಣುವರ್ಧನ್ ಸೇರಿದಂತೆ ಅನೇಕ ಅಧಿಕಾರಿಗಳು ಉಸ್ತುವಾರಿ ಸಚಿವರಿಗೆ ಸಾಥ್ ನೀಡಿದ್ರು. ಮಹಾರಾಣಿಯವರನ್ನ ಸ್ವಾಗತ ಕೇಳಿದ್ದೀವಿ, ಬರಬೇಕು ಅಂತ ಸಹಕಾರ ಕೊಡಬೇಕು ಅಂತೇಳಿ. ಎಂದ್ರಂತೆ ಎಲ್ಲ ರೀತಿಯಲ್ಲಿ ಅವರು ನಗುಮುಖದಿಂದಲೇ ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನ ಸರಿಯಾದ ರೀತಿನಾಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರನ್ನು ಕಿರಿಕಿರಿ ಮಾಡಿಲ್ಲ. ಯಾವತ್ತೂ ಅದೇ ಉತ್ಸಾಹ, ಅದೇ ಸಂತೋಷದಿಂದ ನಾಡ ಹಬ್ಬದ ದಸರಾ ಎಲ್ಲ ಜನರನ್ನ ಒಗ್ಗೂಡಬೇಕಿರಬೇಕು, ಅವರೆಲ್ಲ ಸೌಹಾರ್ದತೆಯಿಂದ ಇರಬೇಕು, ಜನತೆಗೆ ಒಳ್ಳೇದಾಗಬೇಕು ಅನ್ನೋ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಇನ್ನು ದಸರಾ ರಾಯಭಾರಿಗಳಾದ ದಸರಾ ಗಜಪಡೆಗಳ ಮಾವುತರು ಮತ್ತು ಕಾವಾಡಿಗಳ ಕುಟುಂಬಕ್ಕೆ ಜಿಲ್ಲಾಡಳಿತದ ವತಿಯಿಂದ ಉಪಹಾರ ಕೂಟ ಆಯೋಜನೆ ಮಾಡಲಾಗಿತ್ತು. ಅರಮನೆ ಆವರಣದಲ್ಲಿ ಆಯೋಜಿಸಿದ ಉಪಹಾರ ಕೂಟದಲ್ಲಿ ಎಲ್ಲ ಮಾವುತರು ಹಾಗೂ ಕಾವಾಡಿಗಳು ಕುಟುಂಬಸ್ಥರ ಜೊತೆ ಕುಳಿತು ಉಪಹಾರ ಸೇವಿಸಿದ್ರು. ಅರಮನೆಯ ಉಪನಿರ್ದೇಶಕ ಕಚೇರಿಯಲ್ಲಿ ದಸರಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಬಿಡುಗಡೆಗೊಳಿಸಿದ್ರು. ಇದೇ ವೇಳೆ ಮಾತನಾಡಿದ ಮಹದೇವಪ್ಪ, ಈ ಬಾರಿ ದಸರಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಭಿವೃದ್ಧಿ ಹಾಗೂ ಸರ್ಕಾರದ ಅಭಿವೃದ್ಧಿಯೇ ಈ ಬಾರಿಯ ದಸರಾದ ವಿಶೇಷತೆ ಅಂತ ದಸರಾದ ಕಾರ್ಯಕ್ರಮದ ಕುರಿತು ಮಾಹಿತಿ ಕೊಟ್ಟರು. ಟೋಟಲ್ ಆಗಿ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ, ಕೊಡ್ತಾರೆ. ಇದು ನಾಡಿನ ಜನತೆಗೆ ಸೇರಿದಂತ ಉತ್ಸವ, ಇದು ಜನರ ಉತ್ಸವ. ಹೀಗಾಗಿ ಯಾರ್ದು ತಕರಾರಿಲ್ಲ. ಆ ಥರದ್ದೇನು ನಾನು 5-6ನೇ ದಸರಾ ಇರಬೇಕು ಯಾವತ್ತ ಹತ್ರ ನೋಡಿಲ್ಲ. ಒಟ್ಟಾರೆ ದಿನಗಳೆದಂತೆ ಸಾಂಸ್ಕೃತಿಕ ನಗರಿ ಮೈಸೂರು ದಸರಾಗೆ ಸಾಕಷ್ಟು ರಂಗು ಪಡೆದುಕೊಳ್ತಾ ಇದೆ. ವಿನೋದ್ ಪಡವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.